ಹಾಯ್ ಎಲ್ಲ ಹೇಗಿದ್ದೀರಿ? ಆಫ್ಟರ್ ಲಾಂಗ್ ಟೈಮ್ ನಾನೊಂದು ವಿಡಿಯೋ ಮಾಡ್ತಾಯಿದ್ದೇನೆ. ಆ್ಯಕ್ಚುಲಿ ಈ ವಿಡಿಯೋ ಈಗ ನಾನು ಮಂಗಳೂರು ಏರ್ಪೋರ್ಟಲ್ಲಿದ್ದೇನೆ. ಸೊ ನಾನು ಬ್ಯಾಕ್ ಟು ಯು ಎಸ್ ಎ ಹೋಗ್ತಾಯಿದ್ದೇನೆ. ನಾನು ಬಂದ ರೀಸನ್ ಏನಂತ ಹೇಳಿದರೆ, ಅಪ್ಪ ಲಾಸ್ಟ್ ಮಂತ್ 30th ಡೆತ್ ಆಯಿತು. ಸೊ 2 ಡೇಸ್ ವೆಯ್ಟ್ ಮಾಡಿದರು. ನಾನು ನವೆಂಬರ್ 1ಗೆ ರೀಚ್ ಆದೆ. ಸೊ ಇವತ್ತು ನಾನು ಹೊರಡ್ತಾ ಇದ್ದೇನೆ. ನನಗೆ ಇಂಡಿಗೋ ಫ್ಲೈಟ್ ಮಂಗಳೂರಿಂದ ಸೊ ಬ್ಯಾಂಗ್ಳೂರು ತನಕ ಫ್ಲೈಟ್ ಹತ್ತುತ್ತಾ ಉಂಟು. ಬಟ್ ನನಗೆ ಮನಸ್ಸು ಒಂದು ಚೂರು ಇಲ್ಲ ಹೋಗಲಿಕ್ಕೆ. ಏಕೆಂದರೆ ಮನೆಯವರನ್ನು ಬಿಟ್ಟು ಅಪ್ಪ ಹೋದರು. ಇನ್ನು ನಾವು ಅವರನ್ನು ನೋಡಲಿಕ್ಕಾಗೋದಿಲ್ಲ. ಅವರ ಸ್ಮೈಲಿ ಫೇಸನ್ನು ತುಂಬ ಮಿಸ್ ಮಾಡ್ತಾ ಇದ್ದೇವೆ. ಅದೇ ಒಂದು ರೀಸನ್. ಇಲ್ಲಿಂದ ಆ್ಯಕ್ಚುಲಿ ಹೋಗಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಎಲ್ಲರನ್ನು ಬಿಟ್ಟು. ಓಕೆ, ಈ ಫ್ಲೈಟ್ ನಾನು ಬ್ಯಾಂಗ್ಳೂರು ತನಕ ಹೋಗಿ ಆನಂತರ ಅಲ್ಲಿಂದ ನಾನು ಕನೆಕ್ಟಿಂಗ್ ಫ್ಲೈಟ್ ನನಗೆ ಬ್ಯಾಂಗ್ಳೂರಿಂದ ದುಬೈ ಟು ಒರ್ಲ್ಯಾಂಡೋ. ಸೊ ಆ್ಯಕ್ಚುಲಿ ಅಪ್ಪ ಹಾರ್ಟ್ ಅಟ್ಯಾಕಲ್ಲಿ ಡೆತ್ ಆಯಿತು. ಸೊ ನಾನು ಬಂದು ಅಪ್ಪಂದು ಕಾರ್ಯ ಎಲ್ಲ ಆಗಿ 16 ಡೇಸ್ ಮುಗಿಸಿ 16 ಡೇಸಿದು ಕಾರ್ಯ ಮುಗಿಸಿ ಇವತ್ತು ನಾನು ಹೊರಡ್ತಾ ಇದ್ದೇನೆ. ಆ್ಯಕ್ಚುಲಿ 12 o'clock ಮುಂಚೆನೇ ಎಲ್ಲ 16 ಎದ್ದು ಕಾರ್ಯ ಎಲ್ಲ ಮುಗೀತು. ಸೊ ಬೇಗ ಮಾಡಿ ನನಗೆ 2 o'clock ಫ್ಲೈಟ್ ಇದ್ದ ಕಾರಣ ಬೇಗ ಮುಗಿಸಿ ನಾ ಹೊರಟೆ. ಆ್ಯಕ್ಚುಲಿ ಮನೆಯಿಂದ ಅಮ್ಮನನ್ನೆಲ್ಲ ಬಿಟ್ಟು ಬರಲಿಕ್ಕೆ ಮನಸ್ಸಿಲ್ಲಾಯಿತು. ಮತ್ತೇನು ಮಾಡೋದು, ಬರಲೇಬೇಕಾದ ಸಿಚುವೇಶನ್. ನಾನು ಬ್ಯಾಂಗ್ಳೂರು ಬಂದು ರೀಚ್ ಆದೆ. ಆಲ್ಮೋಸ್ಟ್ ಲ್ಯಾಂಡ್ ಆಗ್ತಾ ಉಂಟು ಫ್ಲೈಟ್. ಸೊ ಟರ್ಮಿನಲ್ 1ಅಲ್ಲಿ ಅಂದರೆ ಡೊಮೆಸ್ಟಿಕ್, ಇದು ಇಂಟರ್ನ್ಯಾಷನಲ್. ನಾವು ಟರ್ಮಿನಲ್ 2ಗೆ ಬರಬೇಕು. ಸೊ ಅಲ್ಲಿಂದ ಶಟಲ್ ಫೆಸಿಲಿಟಿ ಕೊಡ್ತಾರೆ. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಆ್ಯಕ್ಚುಲಿ ಲಗೇಜ್ ಮತ್ತು ನಮಗೆ ಸೆಕ್ಯೂರಿಟಿ ಚೆಕಿಂಗ್ ಮತ್ತು ಮೇಯ್ನ್ ಇದು ಇಮಿಗ್ರೇಷನ್. ಸೊ ಇದೆಲ್ಲ ಮುಗಿಸ್ಲಿಕ್ಕೆ ಟೈಮ್ ಹಿಡಿತದೆ. ಬಟ್ ನನಗೆ ಆಲ್ಮೋಸ್ಟ್ 4 hours ಇದೆ ಇನ್ನು ಟೈಮು. ಸೊ ಎಲ್ಲ ಆಗುವಾಗ ಮೆಲಾನೆ ಆಗ್ತದೆ. ಸೊ ಬ್ಯಾಗೇಜಿಗೆ ಬಂದೆ. ಆ್ಯಕ್ಚುಲಿ ಒಂದೇ ಬ್ಯಾಗೇಜ್ ಇರೋದು ನನ್ನದು. ಸೊ ಅದು ಲಗೇಜಿಗೆ ಹಾಕಿದರೆ ಇದು ನಾನು ಓರ್ಲ್ಯಾಂಡೋದಲ್ಲಿ ಕಲೆಕ್ಟ್ ಮಾಡ್ಬೋದು. ಇಮಿಗ್ರೇಷನ್ಗೆ ಸಹ ಬಂದೆ ನಾನು. ಇಲ್ಲಿ ವಿಡಿಯೋ ಅಲೌಡ್ ಇಲ್ಲ. ಸೊ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಆಯಿತು. ಸೊ ಒಳಗಡೆ ಬರಬೇಕು. ಆ್ಯಕ್ಚುಲಿ ನನ್ನ ಇದರಲ್ಲಿ ಬೋರ್ಡಿಂಗ್ ಪಾಸಲ್ಲೇ ನಂಬರ್ ಕೊಟ್ಟಿರ್ತಾರೆ, ಗೇಟ್ ನಂಬರು. ಸೊ ಅದನ್ನು ನೋಡಿ ಈ ಆ್ಯರೋ ಮಾರ್ಕ್ ಮೇಲೆ ಸ್ಕ್ರೀನ್ ಕೊಟ್ಟಿರ್ತಾರಲ್ಲ, ಅದರ ಥ್ರೂ ಅಲ್ಲಿ ಹೋದರೆ ನಮ್ಮ ಗೇಟ್ ಹತ್ರ ನಾವು ಹೋಗಿ ಮುಟ್ತೇವೆ. ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಹಸಿವೆ ಆಗ್ತಾಯಿತ್ತು. ಆದ ಕಾರಣ ಒಂದು ಪಪ್ಸ್ ಮತ್ತೊಂದು ಕಾಫಿ ತೆಗೆದೆ. ನಾನು ಆ್ಯಕ್ಚುಲಿ ಹೊರಗಡೆನೇ ಟರ್ಮಿನಲ್ 1ಅಲ್ಲಿ ತೊಗೊಳ್ತಿದ್ರು ಇಷ್ಟು ಬಿಲ್ ಆಗ್ತಿಲ್ಲ ಇತ್ತು. ಬಿಲ್ಲು ನೋಡಿ 650. ನನಗೆ ನೋಡಿಯೇ ಶಾಕ್ ಆಯಿತು. ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಇದಲ್ಲ, ಏರ್ಪೋರ್ಟ್ ಅಲ್ಲ. ಸೊ ಆದ ಕಾರಣ ಇಲ್ಲಿ ಎಲ್ಲ ಇದಕ್ಕೆ ಸಹ ರೇಟ್ ಜಾಸ್ತಿ. ಸೊ ಇದು ಬಂದು ಸ್ಟಾರ್ ಬಕ್ಸ್. ಇದರಲ್ಲಿ ಆ್ಯಕ್ಚುಲಿ ತುಂಬ ರೇಟ್ ಗೊತ್ತುಂಟು ನನಗೆ. ಬಟ್ ಆದರೂ 650 ಇಂಡಿಯಾದಲ್ಲಿ ನಾವು ಕೊಡ್ತಾ ಇದ್ದೇನೆ ಅಂತ ಹೇಳುವಾಗ ಒಂಥರ ನನಗೆ ಅದು ಟೂ ಮಚ್ ಅಂತ ಅನ್ನಿಸ್ತಾ ಉಂಟು. ಸೊ ಓಕೆ, ಹೇಗೋ ಕಾಫಿ ತಿಂಡಿ ಎಲ್ಲ ಮುಗಿಸಿದೆ. ಆ್ಯಕ್ಚುಲಿ ಇಲ್ಲಿ ಬ್ಯಾಂಬೋದಲ್ಲಿ ಫುಲ್ಲು ಡಿಸೈನ್ ಮಾಡಿಟ್ಟಿದ್ದಾರೆ. ಅದು ನೋಡಲಿಕ್ಕೆ ಒಂದು ದಿವಸ ಫುಲ್ ಬೇಕಂತ, ಒಂದು ದಿವಸ ಸಾಕಾಗಲಿಕ್ಕಿಲ್ಲ, ಅಷ್ಟು ದೊಡ್ಡ ಏರ್ಪೋರ್ಟ್. ಬಟ್ ಡಿಸೈನ್ ವರ್ಕ್ ಅಂತೂ ತುಂಬ ಪರ್ಫೆಕ್ಟಾಗಿ ಕ್ಲಿಯರಾಗಿ ಮಾಡಿಟ್ಟಿದ್ದಾರೆ. ಸೂಪರ್ ಉಂಟು. ಇಂಟೀರಿಯರ್ ಡಿಸೈನ್ಸ್ ಎಲ್ಲ ಸೂಪರ್ ಉಂಟು ನೋಡಿ. ಅಂತೆ ಫುಲ್ಲು ಬ್ಯಾಂಬೋದಲ್ಲೇ ಉಂಟು. ಸೊ ನೋಡಲಿಕ್ಕೆ ಅಂತೂ ತುಂಬ ಸೂಪರ್ ಉಂಟು. ಆ್ಯಕ್ಚುಲಿ ನನ್ನ ಗೇಟ್ ನಂಬರ್ ಅಲ್ಲಿ ಕಾಣಿಸ್ತಾ ಉಂಟು ನೋಡಿ. ಒಳಗಡೆ ಇನ್ನೂ ಬರಬೇಕು. ಸೊ ಇಲ್ಲಿಂದ ನಾನು ಇನ್ನು ಬೋರ್ಡಿಂಗಿಗೆ ಅಲ್ಲಿ ಹೋಗಬೇಕು, C6 ಅಂತ ಹೇಳಿಕೊಂಡು. ಸೊ ಹೊರಗಡೆ ನೋಡಿ ವ್ಯೂಸ್ ಹೀಗೆ ಉಂಟು. ಈವ್ನಿಂಗ್ ಆಯಿತು, ಆಲ್ಮೋಸ್ಟ್ 7 o'clock ಆಗ್ತಾ ಬಂತು. 7 o'clockಗೆಲ್ಲ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹೋಗಲಿಕ್ಕೆ ಒಬ್ಬಳೇ ಅಲ್ಲ, ಒಂಥರ ಬೋರ್ ಆಗ್ತಾ ಉಂಟು. ಸೊ ಓಕೆ, ಹೇಗೂ ನನ್ನ ಮಗನನ್ನು ಹಸ್ಬೆಂಡನ್ನು ನೋಡೋ ಖುಷಿಯಲ್ಲಿ ಹೋಗ್ತಾ ಇದ್ದೇನೆ. ಇಲ್ಲಿಂದ ಆ್ಯಕ್ಚುಲಿ ನನಗೆ ದುಬೈಗೆ ಫ್ಲೈಟು, ಎಮಿರೇಟ್ಸ್. ಸೊ ಓಕೆ, ನಂದು ಗೇಟ್ ಅಂದರೆ ಆಟೋಮೆಟಿಕ್ ಡೋರ್ ಓಪನ್ ಆಗ್ತಾ ಉಂಟು. ಸೊ ಒಳಗಡೆ ಹೋಗ್ತಾ ಇದ್ದೇನೆ. C6 ಕಾಣ್ತಾ ಉಂಟು, C5 C6. ಸೊ ಇಲ್ಲಿ ಬೋರ್ಡಿಂಗ್ ಆಗುವಾಗ ಹೋಗಿ ಅವರು ಬೋರ್ಡಿಂಗ್ ಪಾಸೆಲ್ಲ ಚೆಕ್ ಮಾಡಿ ಒಳಗೆ ಕಳಿಸ್ತಾರೆ. ಆ್ಯಕ್ಚುಲಿ ಇಲ್ಲಿ ಅಂದರೆ ಬಿಸ್ನೆಸ್ ಕ್ಲಾಸ್ ಎಕನಾಮಿಕ್ ಕ್ಲಾಸ್ ಅದೆಲ್ಲ ಮುಗಿಸಿ ನಮ್ಮದು
ಝೋನ್ ಟೈಪಲ್ಲಿ ABC ಹಾಗೆ ನೋಡಿ ಕಳಿಸ್ತಾರೆ. ಸೊ ಎಲ್ಲ ಆಗಿ ಒಳಗೆ ಬಂದೆ, ನನ್ನ ಸೀಟ್ ಹತ್ರ ನೋಡಿ ಸೀಟೆಲ್ಲ ರೆಡಿ ಉಂಟು. ಸೊ ಬೆಡ್ಶೀಟ್, ಹೆಡ್ಫೋನ್ ಎಲ್ಲ ರೆಡಿ ಉಂಟು. ಸೊ ಸ್ಕ್ರೀನ್ ಸಹ ರೆಡಿ ಉಂಟು. ಟೈಮ್ ಪಾಸ್ ಆಗಿಕೊಂಡು ಹೋದೆ. ದುಬೈ ಸಹ ಬಂದು ರೀಚ್ ಆದೆ. ಸೊ ಇಲ್ಲಿ ಸಹ ನನಗೆ ಇನ್ನೂ 2-3 ಅವರ್ಸ್ ವೆಯ್ಟಿಂಗ್ ಉಂಟು. ಯಾಕೆಂದರೆ ಇಲ್ಲಿ ಸಹ ನನಗೆ ಆ್ಯಕ್ಚುಲಿ ಇದುಂಟು, ಚೆಕ್ಕಿಂಗ್ ಉಂಟು. ಸೊ ಇಲ್ಲಿ ನನಗೆ ಚೆಕ್ಕಿಂಗ್ ಅಂದರೆ ದುಬೈಯಿಂದ ಓರ್ಲ್ಯಾಂಡೋಕ್ಕೆ ಹೋಗೋದಲ್ಲ. ಸೊ USA ಹೋಗುವಾಗ ಅಲ್ಲಿ ಸಹ ಒಂದು ಚೆಕ್ಕಿಂಗ್ ಉಂಟು, ಸೆಕ್ಯೂರಿಟಿ ಚೆಕ್ಕಿಂಗ್. ಇಲ್ಲಿ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ಲಿ ನೋಡ್ತಾರೆ. ಯಾಕೆಂದರೆ ಅದರಲ್ಲಿ ಬ್ಯಾಗ್ ಫುಲ್ಲು ಒಳಗಿಂದ ಎಲ್ಲ ತೆಗೆದು ಏನೆಲ್ಲ ಉಂಟು ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅಂದರೆ ಆಯಿಲಿ ಐಟಮ್ ಮತ್ತು ನಿಮ್ಮ ಪರ್ಫ್ಯೂಮ್ಸ್, ಅದು ಕ್ರೀಮ್ ಅದೆಲ್ಲ ನೋಡಿದರೆ ತೆಗೆದು ಹೊರಗಡೆ ಬಿಸಾಡ್ತಾರೆ. ಸೊ ಇದು ಕನೆಕ್ಟಿಂಗ್ ಫ್ಲೈಟ್ಸಲ್ಲಿ ಬರೆದಿದ್ದಾರೆ ಮೇಲ್ಗಡೆ. ಸೊ ಅದರ ಥ್ರೂ ಅಲ್ಲೇ ಹೋಗಬೇಕು. ನಾನು ಒಂದು ಶಾಪಿಗೆ ಬಂದೆ. ಇಲ್ಲಿ ಚಾಕ್ಲೇಟ್ಸ್ ಆಗೇ ಇಟ್ಟಿದ್ದಾರೆ ತುಂಬ. ಬಟ್ USA ಸಹ ಶಾಪಲ್ಲಿ ಫುಲ್ಲು ಹೀಗೆ ಇಟ್ಟಿರ್ತಾರೆ. ಬಟ್ ದುಬೈ ಎಲ್ಲ ಸ್ವಲ್ಪ ಸುತ್ತಿ ನೋಡುವ, ಹೇಗೋ ಟೈಮ್ ಉಂಟಲ್ಲ ನಮಗೆ ಅಂತ ಅಂದ್ಕೊಂಡೆ ನಾನು. ಈ ಶಾಪಲ್ಲಿ ಫುಲ್ಲು ಚಾಕ್ಲೇಟ್ಸ್ ಆಗೇ ಇಟ್ಟಿದ್ದಾರೆ. ನನ್ನ ಮಗ ಇರ್ತಿದ್ರೆ ಅದೇ ಯಾವುದಾದ್ರು ಪರ್ಚೇಸ್ ಮಾಡ್ತಿದ್ದ. ಸೊ ನಾನು ಹಾಗೆ ಹೊರಗಡೆ ಬಂದೆ. ಸರಿ ಸ್ವಲ್ಪ ನೋಡುವ ಅಂತ. ಗೋಲ್ಡ್ ಶಾಪ್, ವಾಚ್, ಬಟ್ಟೆ ಶಾಪ್ ಅಂತೇಳಿ ತುಂಬ ಉಂಟು. ಬಟ್ ಪರ್ಚೇಸ್ ಮಾಡೋ ಮೂಡಿಲ್ಲ. ಅದಕ್ಕೂ ಟೈಮು ಅಂದರೆ ಒಬ್ಬಳೇ ಅಲ್ಲ. ಸೊ ಆದ ಕಾರಣ ಏನೂ ಪರ್ಚೇಸ್ ಇಲ್ಲ. ಜಸ್ಟ್ ಸುತ್ತಿ ನೋಡುವ ಟೈಮ್ ಉಂಟಲ್ಲ ಅಂತೇಳಿಕೊಂಡು ಆ್ಯಕ್ಚುಲಿ ಒಂದು ಗೋಲ್ಡ್ ಶಾಪ್ ನೋಡಿದೆ. ಬಟ್ ಅಲ್ಲಿ ಡಿಸೈನ್ ವರ್ಕ್ ಅಂದರೆ ತುಂಬ ಸೂಪರ್ ಉಂಟು. ನೋಡಿ ಶಾಕ್ ಆಯಿತು. ಬಟ್ ರೇಟ್ ಅದಕ್ಕಿಂತ ಮೇಲೆ ಉಂಟು. ಸೊ ಓಕೆ, ಡಿಸೈನ್ ವರ್ಕ್ ತುಂಬ ಸೂಪರ್ ಉಂಟು. ನನಗೆ ತುಂಬ ಇಷ್ಟ ಆಯಿತು. ಬಟ್ ಪರ್ಚೇಸ್ ಮಾಡಲಿಲ್ಲ. ಓಕೆ, ಇವಾಗ ಆಲ್ಮೋಸ್ಟ್ 12-12:30 ಆಯಿತು ನೈಟ್. ಇನ್ನೂ 2 ಅವರ್ಸ್ ವೆಯ್ಟ್ ಮಾಡಬೇಕು. ಓಕೆ, ನೋಡುವ. ನೈಟ್ ಈಗ ತುಂಬ ಅಂದರೆ ತುಂಬ ನಿದ್ದೆ ಬರ್ತಾ ಉಂಟು. ಸೊ ಇನ್ನಿಲ್ಲಿ ಕೂತ್ಕೊಳ್ಬೇಕು 2 ಅವರ್ಸು. ತುಂಬ ಅಂದರೆ ತುಂಬ ನಿದ್ದೆ ಬರ್ತಾ ಉಂಟು. ಸೊ ಓಕೆ, ನೋಡಿ ನಮ್ಮದು ಬೋರ್ಡಿಂಗ್ ಟೈಮ್ ಆಯಿತು. ಸೊ ಬೋರ್ಡಿಂಗ್ ಎಲ್ಲ ಚೆಕ್ಕಿಂಗ್ ಎಲ್ಲ ಮುಗಿದು ಒಳಗಡೆ ಬರ್ತಾ ಇದ್ದಾರೆ. ಈ ಎಮಿರೇಟ್ಸ್ ನೋಡಿ ಫ್ಲೈಟ್ ಎಷ್ಟು ದೊಡ್ಡದುಂಟು. ಸೊ ಒಳಗೆ ಬಂದೆವು. ಆ್ಯಕ್ಚುಲಿ ಇಲ್ಲಿ ನನಗೆ 12-13 ಅವರ್ಸ್ ಆಗ್ತದೆ. ಇದುವೇ ದೊಡ್ಡ ಟಾಸ್ಕ್ ನನಗೆ ಇದರಲ್ಲಿ ಕೂತ್ಕೊಂಡು ಹೋಗೋದು. ಬಟ್ ಬ್ಯಾಂಗ್ಳೂರಿಂದ ಇಲ್ಲಿ ದುಬೈ ತನಕ ಬರೋದು ದೊಡ್ಡ ಇದಲ್ಲ. ಸೊ ಒಳಗೆ ಬಂದು ಕೂತಾಯಿತು. ಸೊ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್. ಸೊ ಓಕೆ, ಫ್ಲೈಟ್ ಸಹ ಹೊರಟಿತ್ತು. ಆ್ಯಕ್ಚುಲಿ ಇದರಲ್ಲಿ ಬರ್ತಿದ್ದಾರೆ ನೋಡಿ, ದುಬೈ ಟು ಓರ್ಲ್ಯಾಂಡೋ. ಇದು ಬಂದು ದುಬೈದು ಒಂದು ಸಿಂಬಲ್. ಸೊ ಸ್ಕ್ರೀನೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಫ್ಲೈಟ್ ಸಹ ಹೊರಡ್ತಾ ಉಂಟು. ಲೈಟೆಲ್ಲ ಆಫ್ ಆಯಿತು. ನೆಕ್ಸ್ಟ್ ಊಟ ಎಲ್ಲ ಮಾಡಿ, ತಿಂಡಿ ಎಲ್ಲ ಮಾಡಿಕೊಂಡು ಮಲಗಿಕೊಂಡು ಹೋಗಿ ನಾನು ರೀಚ್ ಆಗಬೇಕಷ್ಟೆ. ಸೊ ಅದರ ಮಧ್ಯೆ ಒಂದು ಮೂವಿ ನೋಡುವ ಅಂತೇಳಿಕೊಂಡು, ಮಲಯಾಳ ಮೂವಿ ನೋಡುವ ಅಂತೇಳಿ ಹೊರಟೆ. ಸೊ ಅದು ಬಂದು ಒಳ್ಳೆ ಇತ್ತು. ಸ್ಟೋರಿ ವೈಸ್ ಎಲ್ಲ ಒಳ್ಳೆಯದಿತ್ತು. ಅದರ ಹೆಸರು ಬಂದು ಗುರುವಾಯೂರ ಅಂಬಲ ನಡೆಯಿಲ್ಲ ಅಂತೇಳಿಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಸೊ ಓಕೆ, ನಾ ಬಂದು ರೀಚ್ ಆದೆ. ಆ್ಯಕ್ಚುಲಿ ರೀಚ್ ಆದೆ ಅಂತ ಹೇಳಿದರೆ ಫ್ಲೈಟಲ್ಲೇ ಇದ್ದೇನೆ. ನನಗೆ ಬೆಳಕು ಕಾಣಿಸ್ತಾ ಉಂಟು ನೋಡಿ. 8:40 ಆಗೋದಷ್ಟೇ ಟೈಮಿಂಗ್ಸ್. ಇದು ಆ್ಯಕ್ಚುಲಿ ಒಕೇನ್ ಹತ್ತಿರ ಇರೋದು ನಾವಿರುವ ಪ್ಲೇಸ್. ಸೊ ಆದ ಕಾರಣ ನೋಡಿ ಫುಲ್ಲು ನೀರು, ಲ್ಯಾಂಡ್ ಸೈಡಲ್ಲಿ ನೋಡಿ ಫುಲ್ಲು ನೀರು. ಒಕೇನಲ್ಲ. ಸೊ ನ್ಯೂಯಾರ್ಕ್ ಪಾಸ್ ಆಯಿತು, ವಾಷಿಂಗ್ಟನ್ನು ಪಾಸ್ ಆಯಿತು ನೋಡಿ. ಇನ್ನೂ ಓರ್ಲ್ಯಾಂಡೋಕ್ಕೆ ಬರಬೇಕು. ಸೊ ಟೈಮ್ ಉಂಟು. ಸೊ ನೋಡಿ ಇಲ್ಲಿ ಲ್ಯಾಂಡ್ ಕಾಣ್ತಾ ಉಂಟು. ಆ್ಯಕ್ಚುಲಿ ಮೇಲಿಂದ ಕೆಳಗಡೆ ಬರುವಾಗ ಫಸ್ಟ್ ಫುಲ್ ಲ್ಯಾಂಡ್ ಆಗೇ ಕಾಣ್ತಾ ಉಂಟು. ಫುಲ್ ನೀರು ನೋಡಿ ಹೇಗೆ ಡಿಸೈನ್ ಆಗಿ ಕಾಣ್ತಾ ಉಂಟು. ಒಕ್ಕೇನಿದ್ದ ಕಾರಣ ಅದು ನೀರು ಫುಲ್ಲು ಎಲ್ಲ ಕಡೆ ದ್ವೀಪದಾಗೆ ಕಾಣ್ತದೆ. ನನಗೆ ಹ್ಯಾಪಿ ಅಂದರೆ ಬಂದು ರೀಚ್ ಆಗ್ತಾ ಇದ್ದೇನೆ ಅಂತೇಳಿ. ಈಗ ನೋಡಿ ಮನೆಯೆಲ್ಲ ಕಾಣ್ತಾ ಉಂಟು. ಇದು ಮನೆಯೆಲ್ಲ ಕಂಡ್ರೆ ಅಂದರೆ ಕೆಳಗಡೆ ಬರ್ತಾ ಉಂಟು ಫ್ಲೈಟ್ ಅಂತೇಳಿ ಅರ್ಥ. ಇನ್ನೂ ಒಂದು 1 hour to 1.5 hours ಇರ್ಬೋದು ಅಂತ ಕಾಣ್ತದೆ ಮೋಸ್ಟ್ಲಿ. ಸೊ ಇಲ್ಲಿ ಆ್ಯಕ್ಚುಲಿ ವಿಂಟರ್ ಸೀಸನ್ ಈಗ ನೋಡಿ. ಫಾಗ್ ಹೇಗೆ ಹೋಗ್ತಾ ಉಂಟು ನೋಡಿ. ಸೊ ನಾ ಬರುವಾಗಲೇ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ವಿಂಟರ್. ಇವಾಗ ಒಳ್ಳೆ ಚಳಿ ಇರ್ಬೋದು, ಗೊತ್ತಿಲ್ಲ, ನೋಡಬೇಕಷ್ಟೇ ಹೋದ ನಂತರ.
ಆ್ಯಕ್ಚುಲಿ ಹೋಗುವಾಗ ನಾವು ವೀಡಿಯೋ ಮಾಡಲಿಲ್ಲ, ಯಾಕೆ ಅಂತ ಹೇಳಿದರೆ ಒಂಥರ ಫೀಲಿಂಗಲ್ಲೇ ಹೋದೆ, ಏನಾಗಿದೆ ಏನು ಎಂತ ಅಂತ ಗೊತ್ತಿಲ್ಲ ಅಂತ. ಬಟ್ ಬರುವಾಗ ಎಲ್ಲ ಕಾರ್ಯ ಮುಗಿಸಿ ಒಂಥರ ಹ್ಯಾಪಿಯಲ್ಲೇ ಬಂದೆ. ಬೇಜಾರು ಸಹ ಉಂಟು, ಹ್ಯಾಪಿ ಸಹ ಉಂಟು. ಯಾಕೆಂದರೆ ಅಪ್ಪನ ಕಾರ್ಯ ಎಲ್ಲ ಒಳ್ಳೆಯದ್ರಲ್ಲಾಯಿತು. ಇನ್ನೊಂದು ಏನಂದರೆ ಅಪ್ಪನ ನೀನು ನೋಡಲಿಕ್ಕಾಗೋದಿಲ್ಲ, ಅದೊಂದು ಬೇಜಾರು. ಸೊ ಓಕೆ, ಎಲ್ಲಿದ್ದರೂ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ, ನಮ್ಮನ್ನು ನೋಡ್ತಾ ಇರ್ತಾರೆ ಅಂತೇಳಿಕೊಂಡು. ಇನ್ನು ನಾನು ಹೋಗಿ ರೀಚಾಗಿ ಅಲ್ಲಿ ಸಹ ಸ್ವಲ್ಪ ಕೆಲಸ ಉಂಟು ಏರ್ಪೋರ್ಟಲ್ಲಿ. ಬ್ಯಾಗೇಜ್ ಎಲ್ಲ ತಗೊಂಡು ಇಮಿಗ್ರೇಷನ್ ಮುಗಿಸ್ಬೇಕು. ಸೊ ನಾನು ಬಂದು ಲ್ಯಾಂಡ್ ಆಗ್ತಾ ಇದ್ದೇನೆ ಅಷ್ಟೇ. ಬ್ಯಾಗೇಜ್ ಸ್ವಲ್ಪ ವೆಯ್ಟ್ ಮಾಡಬೇಕು, ಬ್ಯಾಗೇಜ್ ಕಲೆಕ್ಟ್ ಮಾಡಲಿಕ್ಕೆ. ಸೊ ಬ್ಯಾಗೇಜ್ ಎಲ್ಲ ತಗೊಂಡು ನೆಕ್ಸ್ಟ್ ಬಂದು ನಾನು ಇಮಿಗ್ರೇಷನಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಕ್ರೌಡ್ ಎಷ್ಟುಂಟು, ಇದೆಲ್ಲ ಆದ ನಂತರ ನನ್ನದು. ಸೊ ಓಕೆ, ಇದೆಲ್ಲ ಮುಗಿಸಿ ನೆಕ್ಸ್ಟ್ ಹೊರಗಡೆ ಬಂದೆ ನಾನು. ಅಲ್ಲಿ ಉಂಟು ಸೊ ಡೋರು. ಇದು ಫುಲ್ಲು ಏರ್ಪೋರ್ಟ್ ರೌಂಡು ನೋಡಿ, ಫುಲ್ಲು ಸುತ್ತಲೂ ಎಲ್ಲ ಕಡೆ ಒಳ್ಳೆ ಉಂಟು, ದೊಡ್ಡ ಏರ್ಪೋರ್ಟು. ಸೊ ನೆಕ್ಸ್ಟ್ ನನ್ನ ಮಗ ಮತ್ತು ಹಸ್ಬೆಂಡ್ ಬಂದರೆ ನನ್ನ ಈ ಜರ್ನಿ ಇಲ್ಲಿ ಮುಗೀತದೆ. ಸೊ ಇನ್ನು ಮನೆಗೆ ಹೋಗೋದು ಊಟ ಎಲ್ಲ ಮಾಡಿ. ಸೊ ನನ್ನ ಹಸ್ಬೆಂಡ್ ಮತ್ತು ಮಗ ಸಿಕ್ಕಿದ್ರು, ನಾವು ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.